ಹಾಯ್ ಗೈಸ್, ಇವತ್ತು ನಮ್ಮನೆಯ ಟೂರ್ ಮಾಡ್ತಾಯಿದ್ದೀನಿ, ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ಇದು ನಮ್ಮನೆ ಮುಂದ್ಗುಟೆ. ಇದು ಒಂದು ಸಣ್ಣ ಕಾಲುವೆ, ಅಲ್ಲಿ ದೊಡ್ಡ ಕಾಲುವೆ ಮೇಲ್ಗಡೆ ಐತೆ, ಅಲ್ಲಿಂದ ಬರುತ್ತೆ. ಇದು ಮುಂದೆಗಡೆ ಇರುವಂಥ ರೋಡು. ನೋಡಿ ಮನೆಗಳೆಲ್ಲ ಆ ಕಡೆ ಐತೆ. ನಾವು ಹೊಲ್ದ ಹತ್ರ ಕಟ್ಟಿರೋದು ಮನೇನ. ಇದೇ ನಮ್ಮ ಮನೆ. ನಮ್ಮದು 2 BHK ಹೌಸು. ನೋಡಿ ಈ ರೀತಿ ಐತೆ ಹೊರಗಡೆ. ಇದು ಗೇಟ್ ಓಪನ್ ತಕ್ಷಣ ಕಾಂಪೌಂಡಲ್ಲಿ ಇರುತ್ತೆ. ಈ ಕಡೆ ಟೆರೆಸ್ ಮೇಲೆ ಹೋಗೋಕ್ಕೆ ಮೆಟ್ಲೈತೆ, ಸ್ಟೆಪ್ಸು. ಇಷ್ಟು ಪ್ಲೇಸ್ ಐತೆ ಖಾಲಿ, ಈ ಥರ ಕಾಂಪೌಂಡ್ ಒಳಗಡೆ. ಇನ್ನು ಮುಂದೆ ರೋಡ್ ಐತೆ. ಈ ಕಡೆ ಸೈಡೆಲ್ಲ ಪೂರ್ತಿ ಗದ್ದೆಗಳು. ಇಲ್ಲೆಲ್ಲ ಭತ್ತ ನೆಡ್ತಾರೆ. ಅಷ್ಟು ನಮ್ಮ ಕಾಂಪೌಂಡ್. ಈ ಕಡೆ ಸೈಡು ಅಲ್ಲಿ ಒಂದು ನಲ್ಲಿ ಐತೆ, ಮತ್ತು ಚಪ್ಪಲಿ ಸ್ಟ್ಯಾಂಡ್ ಐತೆ, ಒಂದು ನೀರು ತುಂಬಿಟ್ಕೊಳ್ಳೋಕ್ಕೆ ಡ್ರಮ್ಮು ಎಲ್ಲ ನಿಂತ್ಕೊಂಡೈತೆ. ನಮ್ಮಮ್ಮ ನೋಡಿ ಈ ಥರ ಐತೆ. ನಮ್ಮ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ನೋಡಿದ್ರೆ ಹೊರಗಡೆ ಈ ಥರ ಕಾಣಿಸುತ್ತೆ. ಆ ಕಡೆ ಎಲ್ಲ ಮನೆಗಳೈತೆ ಅಷ್ಟೇ. ನೋಡಿ, ಇದು ನಮ್ಮ ಮನೆ. ಇದೇ ಮೇನ್ ಡೋರು. ನೋಡಿ ಯಾವ ರೀತಿ ಇದೆ ಅಂತ. ಈ ಕಡೆ 2 ಗಿಣಿ ಚಿತ್ರ ಐತೆ, ಇಲ್ಲೊಂದು ಪಿಕಾಕ್ ಐತೆ, ಕೆಳಗಡೆ ಫ್ಲವರು, ವಿಂಡೋಸಲ್ಲಿ ಪಕ್ಕದಲ್ಲಿ, ಇದರಲ್ಲಿ ಡೋರಲ್ಲಿ ಈ ರೀತಿ ಐತೆ ಡೋರು. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಒಂದು ಕುದುರೆಗಳ ಚಿತ್ರ ಇರೋದೊಂದು ಫೋಟೋ ರೀತಿ ಐತೆ. ನೆಕ್ಸ್ಟು ಈ ರೀತಿ ಒಳಗಡೆ ಹೋಯ್ತಿದ್ದಂಗೆ ಇದು ಹಾಲು. ಈ ಕಡೆ ಒಂದು ದಿವಾನ್ ಕಟ್ಟೈತೆ. ಈ ಕಡೆ ಒಂದು ದೊಡ್ಡ ವಿಂಡೋಸ್ ಐತೆ. ನೋಡಿ ಈ ರೀತಿ. ಈ ಕಡೆ ಒಂದು 4 ಚೇರ್ ಐತೆ. ಅದನ್ನು ಇಲ್ಲಿ ಯಾರಾದರೂ ಬಂದಾಗ ಕುತ್ಕೊಳ್ಳೋಕ್ಕೆ ಇಡ್ತೀವಿ. ಮತ್ತು ಅದರ ಪಕ್ಕದಲ್ಲಿ ಈ ಕಡೆ ಕಾಣಿಸ್ತು ಇನ್ನೊಂದು ವಿಂಡೋಸ್ ಐತೆ. ಈ ವಿಂಡೋಸ್ ತೆಗೆದ್ರೆ ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ. ಇಲ್ಲೆಲ್ಲ ಪಕ್ಕದಲ್ಲೆಲ್ಲ ಇಲ್ಲಿ ಇವಾಗ ಸೌತೆಕಾಯಿನ ಗಿಡ ನೆಟ್ಟವ್ರೆ ನಮ್ಮ ಚಿಕ್ಕಪ್ಪ ಅವರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವಿಂಡೋಸ್ ತೆಗೆದ್ರೆ. ತುಂಬ ಚೆನ್ನಾಗಿ ಗಾಳಿನೂ ಬೀಸುತ್ತೆ. ಈ ಥರ ಇಲ್ಲೊಂದು ಟಿವಿಗೆ ಸೌಕೇಸ್ನ ಮಾಡಿಸಿದ್ವಿ, ಆದರೆ ಇನ್ನೂ ಟಿ ವಿ ತಂದಿಲ್ಲ. ಇದು ಮೇಲ್ಗಡೆ ಒಂದು ಚಿಕ್ಕದು ಕಿಟಕಿ ಐತೆ ವೆಂಟಿಲೇಷನ್ಗೋಸ್ಕರ. ಫುಲ್ಲು 4 ರೂಮಲ್ಲಿ 2 ಮತ್ತು ಈ ಕಡೆ ಹಾಲಲ್ಲೇ 2 ವಿಂಡೋಸ್ನ ಹಾಕ್ಸವ್ರೆ. ತುಂಬ ಚೆನ್ನಾಗಿ ವೆಂಟಿಲೇಷನ್ ಬರಲಿ ಅಂತ. ಇದು ಮೇಲ್ಗಡೆ POPಯಿಂದ ಮಾಡಿಸಿರೋಂಥದ್ದು. ಫ್ಯಾನ್ಸ್ ಜೊತೆ ಇರೋದು ತುಂಬ ಚೆನ್ನಾಗೈತೆ ಡಿಸೈನು. ಮತ್ತು ರೋಡಲ್ಲೇ ಮಾಡಿಸಿರುವಂಥದ್ದು ಗ್ಲಾಸ್ ಯೂಸ್ ಮಾಡಿ ಶೋಕೇಸು. ಇದರಲ್ಲಿ ನಮ್ಮ ಅಪ್ಪಾಜಿಯವ್ರದ್ದು ನಾಟಕ ಆಡಿರುವಾಗ ತೆಗೆಸಿರೋಂಥ ಫೋಟೋ. ಇವರು ನಮ್ಮ ಡ್ಯಾಡಿ. ನಾಟಕ ಆಡಿರುವಾಗ ತೆಗೆಸಿರೋ ಫೋಟೋ. ಇವರು ನಮ್ಮ ಅಜ್ಜಿ ತಾತ ಅಂದರೆ ನಮ್ಮ ಡ್ಯಾಡಿ, ಮಮ್ಮಿ ಡ್ಯಾಡಿ.
ಡಾಲ್ ಇಟ್ಟಿದ್ದೀವಿ. ಮತ್ತು ಇದು ಗಡಿಯಾರ ಚೆನ್ನಾಗೈತೆ ಪಿಕಾಕ್ದು. ಹಾಗೆ ಇದು ನನಗೆ ಕಾಲೇಜಲ್ಲಿ ಕೊಟ್ಟಿರುವಂಥ ಪ್ರೈಸ್ಗಳು, ಅವಾರ್ಡ್ಗಳು ಚೆನ್ನಾಗೈತೆ. ಇದು ನನ್ನ ಮದುವೆಯಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಗಿಫ್ಟ್ ಕೊಟ್ಟಿರೋದು ರಾಧಾಕೃಷ್ಣದ್ದು. ಅದಷ್ಟು ಕೂಡ ಸಖತ್ತಾಗೈತೆ. ಇದು ನಮ್ಮ ತಾತನಿಗೆ ಹಾಲಿನ ಡೈರಿಲಿ ಕೊಟ್ಟಿರುವಂಥ ಒಂದು ಸನ್ಮಾನ ಮಾಡಿ ಕೊಟ್ಟಿರೋದು ನೆನಪಿನ ಕಾಣಿಕೆ. ಇದು ನನ್ನ ಮದುವೆಯಲ್ಲಿ ನನ್ನ ಫ್ರೆಂಡ್ ಒಬ್ಬರು ಅದು ಕೂಡ ಗಿಫ್ಟ್ ಮಾಡಿಕೊಟ್ಟಿರೋದು. ಇದು ನಮ್ಮ ಡಿಗ್ರಿ ಕಾಲೇಜಲ್ಲಿ ಕೊಟ್ಟಿರುವಂಥ ಗಿಫ್ಟ್ಗಳು. ಹಾಗೆ ಇಲ್ಲಿ 2 ಐತೆ ಸ್ಪೋರ್ಟ್ಸ್ದು. ಇದು ಇಷ್ಟನ್ನು ಇಟ್ಟಿದ್ದೀವಿ ಇದರಲ್ಲಿ. ಇಷ್ಟು ಈ ಕಡೆ ಗೋಡೆ ಮೇಲೆ ನಮ್ಮ ಅಪ್ಪನ ಅಮ್ಮ ಇವರು ಈಗ ರೀಸೆಂಟಾಗಿ 3 ವರ್ಷದ ಹಿಂದೆ ತೀರೋದ್ರು. ಅವ್ರ ಫೋಟೋ ಹಾಕೊಂಡಿದ್ದೀವಿ. ಇಷ್ಟು ಅಲ್ಲೂ ಇನ್ನು ಈ ಕಡೆ ಬಂದರೆ ಇದು ಒಂದು ರೂಮು. ಈ ಕಡೆ ಅಲ್ಲೇ ರೂಮು. ಇಲ್ಲಿ ಬರೀ ಮೂಟೆಗಳೆಲ್ಲ ಜೋಡಿಸವ್ರೆ, ಅಕ್ಕಿ, ರಾಗಿ, ಭತ್ತ. ಇಲ್ಲೂ ಒಂದು ಕಬೋರ್ಡ್ ಐತೆ. ಇದು ಕಬೋರ್ಡು. ಇಲ್ಲೂ ಒಂದು ಕಿಟಕಿ ಮತ್ತು ಮೇಲ್ಗಡೆ ಒಂದು ವೆಂಟಿಲೇಟರ್ಸು. ಇಷ್ಟೈತೆ. ಇಷ್ಟು ಒಂದು ರೂಮು. ಇಷ್ಟು ಒಂದು ರೂಮು. ನೆಕ್ಸ್ಟು ಇದು ದೇವರ ಮನೆ. ಮೇಲ್ಗಡೆ ಒಂದು ಫೋಟೋ ಹಾಕಿದ್ದೀವಿ. ನಂತರ ಇಲ್ಲಿ ಕೃಷ್ಣ ಇರೋ ಥರ ಚಿತ್ರ ಐತೆ. ಕೃಷ್ಣ ಮತ್ತು 2 ದೀಪ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕದನ ಇಲ್ಲಿ ಗಂಟೆ ಹೇಳ್ತಾರೆ ಚಿಕ್ಕದು. ಈ ಥರ ಎಲ್ಲ ಡೋರ್ಗೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಟ್ಟವ್ರೆ ನೋಡಿ. ಈ ಥರ ಕಾಣಿಸ್ತದೆ. ಓಪನ್ ಮಾಡಿದ್ರೆ ಅಲ್ಲಿ 2 ಫೋಟೋ ಇಟ್ಟಿದ್ದೀವಿ. ಲಕ್ಷ್ಮೀ, ಸರಸ್ವತಿ ಮತ್ತು ಗಣೇಶ ಇರೋದು. ಮೇಲ್ಗಡೆನೂ ಅದೇ ಫೋಟೋ. ಇದು ಒಂದು ಡಿಸೈನ್ ಮಾಡಿಸಿದ್ದೀವಿ. ಮೇಲ್ಗಡೆ ಲೈಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನೋಡಿ ಫೈನಲಿ ಈ ಥರ ಕಾಣಿಸುತ್ತೆ ದೇವ್ರ ಮನೆ. ಡೋರ್ ಕ್ಲೋಸ್ ಮಾಡಿದ್ರೇನ. ನೆಕ್ಸ್ಟು ಈ ಕಡೆ ಮಧ್ಯದಲ್ಲಿ ಆರ್ಚ್. ಇದು ಈ ಕಂಬ ಕೂಡ ವುಡ್ಡಲ್ಲೇ ಮಾಡಿಸಿರೋದು. ತುಂಬ ಚೆನ್ನಾಗಿದೆ. ಇದು ವುಡ್ಡಿದೆ, ಅದಕ್ಕೆ ಪೇಂಟ್ ಮಾಡೋರು. ನೆಕ್ಸ್ಟ್ ಈ ಕಡೆ ಹೋದರೆ ಇದೊಂದು ಡೈನಿಂಗ್ ಟೇಬಲ್ಲು ಊಟ ಮಾಡೋದು. ಅದು ಕೂಡ ವುಡ್ಡಲ್ಲೇ ಮಾಡಿಸಿರೋದು. ಅದ್ರ ಪಕ್ಕದಲ್ಲಿ ಈ ಕಡೆನೂ ಒಂದು ರೂಮ್ ಐತೆ. ಇನ್ನೊಂದು ಎಲ್ಲೊಂದು ರೂಮ್ ಐತೆ. ಇಲ್ಲಿ ಕೂಡ ಅದೇ ರೀತಿ ಕಬೋರ್ಡ್ ಐತೆ. ಗೋಡೆ ಒಳಗಡೆನೆ ಮಾಡಿಸಿರೋದು ಕಬೋರ್ಡ್. ಇದು ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಕಿಟಕಿ ಐತೆ. ಈ ಕಿಟಕಿ ನೋಡಿದರೆ ಇಲ್ಲಿ ಪೂರ್ತಿ ಎಲ್ಲ ಕಡೆ ಎಲ್ಲ ಗದ್ದೆಗಳು. ಇದೆಲ್ಲ ಗದ್ದೆಗಳು ಈ ರೀತಿ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿ ಗಾಳಿ ಎಲ್ಲ ಬೀಸುತ್ತೆ. ಇದೊಂದು ಬೆಡ್ರೂಮು.
ಅಷ್ಟೇ. ಇದೆ ಡೈನಿಂಗ್ ಹಾಲು. ಇದೊಂದು ಡೈನಿಂಗ್ ಹಾಲಲ್ಲಿ ಒಂದು ಸಿಂಕ್ ಐತೆ. ಕೈ ಏನಾದರೂ ಹ್ಯಾಂಡ್ ವಾಶ್ ಮಾಡ್ಕೊಳ್ತೀವಿ. ಮತ್ತು ಅಲ್ಲ ಒಂದು ಮಿರರ್ ಐತೆ, ಅಲ್ಲೇ ನೋಡ್ಕೊಬೋದು. ಚೆನ್ನಾಗೈತೆ. ಅಲ್ಲ ಫಿಶ್ ಐತೆ ಮಿರರಲ್ಲಿ, ತುಂಬ ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್. ಈ ರೀತಿ ಐತೆ. ಈ ಕಡೆ ಬಂದರೆ ಅದಕ್ಕೆ ಕಿಚನಲ್ಲಿ ವಿಂಡೋಸ್ ಐತೆ. ಈ ಕಡೆ ಸೌಟ್ಗಳು ಸ್ಪೂನ್ಗಳೆಲ್ಲನೂ ಹಾಕೈತೆ ನಮ್ಮಮ್ಮ ಒಂದು ಸ್ಟ್ಯಾಂಡಿಗೆ. ಇಲ್ಲಿ ಕಾಫಿ ಬ್ರೆಡ್ ಇರುವಂಥ ಒಂದು ಚಿತ್ರ ಐತೆ. ಈ ಕಡೆ ಈ ಕಡೆ ಸಿಂಕ್ ಐತೆ ಮತ್ತು ಸೆಲ್ಫು. ಇದು ಲಾಸ್ಟ್ ಕಡೆ ಮಿಕ್ಸಿ, ಮೇಲ್ಗಡೆ ಎಲ್ಲ ಪಾತ್ರೆಗಳೆಲ್ಲ ಐತೆ. ಇನ್ನು ಮೇಲ್ಗಡೆನೂ ಪಾತ್ರೆಗಳೈತೆ ಎಲ್ಲ ಅಮ್ಮ. ಇಲ್ಲೂ ಕೂಡ ವಿಂಡೋಸ್ ಐತೆ, ತುಂಬ ದೊಡ್ಡದಾಗೇನೆ, ತುಂಬ ಚೆನ್ನಾಗಿ ಕೆಳಗಡೆನೂ ಐತೆ. ಇದನ್ನು ಮಾಡ್ಯುಲರ್ ಕಿಚನ್ ಮಾಡಿಸ್ಬೇಕು ಅಂದರೆ ಇವಾಗ ಸ್ವಲ್ಪ ದುಡ್ಡಿಲ್ಲ ಅಂದ್ಬಿಟ್ಟು ಈ ರೀತಿ ಸದ್ಯಕ್ಕಿರಲಿ ಅಂತ ಈ ರೀತಿ ಮಾಡಿಸಿದ್ದೀವಿ. ಇಷ್ಟು. ನೆಕ್ಸ್ಟು ಈ ಕಡೆ ಹೋದರೆ ಇಲ್ಲೇ ಇನ್ನೊಂದು ಅಡುಗೆ ಮನೆ ಐತೆ. ಇಲ್ಲಿ ಒಲೆ ಹಾಕಿರುವಂಥ ಅಡುಗೆ ಮನೆ. ನಮ್ಮಮ್ಮ ಗ್ಯಾಸ್ ತೀರೋದ್ರೆ ಒಲೆಯಲ್ಲೇ ಮಾಡುತ್ತೆ. ಮತ್ತು ಈ ಕಡೆ ಕೊಟ್ಟಿಗೆ ನಮ್ಮ ದನಗಳೆಲ್ಲ ಕಟ್ಟಾಕೋದು, ಆಡು ಎಮ್ಮೆ ಎಲ್ಲನೂ. ಮತ್ತು ಹಂಗೆ ಮುಂದೆ ಹೋದರೆ ಇಲ್ಲೂ ಕೂಡ ಇನ್ನೊಂದು ಕೊಟ್ಟಿಗೆ, ಇಲ್ಲಿ ನಮ್ಮ ಕರ ಕಟ್ಟಾಕಿದ್ದೀವಿ ನೋಡಿ. ಈ ಥರ ಐತೆ. ಇಲ್ಲಿ ಒಂದು ಚಿಕ್ಕದು, ಅಲ್ಲೇ ಮನೆ ಪಕ್ಕನೇ ಈ ಥರ ಕಟ್ಟಿದ್ದೀವಿ ಆಡುಗಳನ್ನ ಸಾಕೋದಕ್ಕೆ, ಕಟ್ಟಾಕೋದಕ್ಕೆ. ಇಲ್ಲೂ ಕೂಡ ಎಮ್ಮೆ ಎಲ್ಲ ಇಲ್ಲಿ ಊಟ ಹೊಡೆದಿದ್ದೀವಿ, ಇಲ್ಲೇ ಕಟ್ಟಾಕಿದ್ದೀವಿ. ಇಲ್ಲೊಂದು ನುಗ್ಗೆ ಮರ ಬಿಟ್ಟೈತೆ, ಎಲ್ಲ ಈಗ ಚೆನ್ನಾಗಿ ಹೋಗ್ಬಿಟ್ಟೈತೆ ನುಗ್ಗೆ ಮರ. ಇಲ್ಲೆಲ್ಲ ಹೂವಿನ ಗಿಡಗಳೆಲ್ಲ ನೆಟ್ಕೊಂಡಿದ್ದೀವಿ. ಇನ್ನು ಪೂರ್ತಿ ಸ್ವಲ್ಪ ದೂರ ಇಲ್ಲಿ ಸೌತೆ ಗಿಡ ಕಾಣಿಸ್ತೈತೆ ನೋಡಿ. ಇಲ್ಲಿ ನಾನು ನಿಂತಿರೋ ಸ್ಟ್ರೈಟಾಗಿ ಎಲ್ಲ ನಮ್ಮ ಹೊಲಗಳೇ. ಇದು ನಮ್ಮ ದನಗಳೇ ಚಿಕ್ಕವು. ಪೂರ್ತಿ ನಮ್ಮದೇ ಗದ್ದೆಗಳದೆಲ್ಲ. ಇಲ್ಲೆಲ್ಲ ಕಾಲುವೆ ನೀರು ಬಿಟ್ಟಾಗ ಈ ಕಡೆ ಗದ್ದೆ ನೆಡ್ತಾರೆ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗದ್ದೆ. ಇದು ಸೈಡಲ್ಲಿ ನಮ್ಮನೆ. ಮೇಲ್ಗಡೆ ಇಲ್ಲಿ ಪೈಪ್ ಕಲೆಕ್ಷನ್ ಕೊಟ್ಟಿದ್ದೀವಿ ಡ್ರಮ್ಗೆ ನೀರು ಹೋಗೋಕ್ಕೆ. ಇಲ್ಲೇ ಮೋಟ್ರ್ ನೀರು ಇಲ್ಲಿಗೂ ಬರುತ್ತೆ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.